ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನತೆಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೊಸ ಸುದ್ದಿನ ತೊಗೊಂಬಂದಿದ್ದೀನಿ. ಅದು ಏನಂದರೆ ಜಾಬ್. ಎಲ್ಲರೂ ಕೂಡ ಇವಾಗ ಧಾರವಾಡದಲ್ಲಾಗಿರ್ಬೋದು, ಬಿಜಾಪುರದಲ್ಲೆಲ್ಲ ಜಾಬಿಗೋಸ್ಕರ ಎಷ್ಟು ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಆಮೇಲೆ ಉಪವಾಸ ಮಾಡ್ತಾಯಿದ್ದಾರೆ. ಗೋರ್ಮೆಂಟಿಗೆ ಎಷ್ಟೋ ಜನ ಬೈತಾ ಇದ್ದಾರೆ, ಕಾಲ್ಫಾರ್ಮ್ ಮಾಡ್ತಾಯಿಲ್ಲ ಅಂತ. ಆದರೆ ಇಲ್ಲಿ ಚಾರ್ಟರ್ ಸಹಕಾರಿ ಬ್ಯಾಂಕ್ನಲ್ಲಿ ಟೋಟಲ್ ಆಗಿ 9 ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ಕಿರಿಯ ಸಹಾಯಕರು ಮತ್ತು ಚಾಲಕ ಕಮ್ ಅಟೆಂಡರ್ ಈ 2 ಹುದ್ದೆಗೆ ಏನು ಮಾಡಿದ್ದಾರೆ, ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. ಯಾರಿಗ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಡೇಟು ಮತ್ತು ಎಂಡ್ ಡೇಟು ಯಾವಾಗ ಅಂತ ನಾನು ಹೇಳ್ತೀನಿ. ಆಮೇಲೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಯಾವ ವೆಬ್ಸೈಟಲ್ಲಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಈ ಚಾರ್ಟರ್ ಸಹಕಾರಿ ಬ್ಯಾಂಕ್ನಲ್ಲಿ ನೀವೇನಾದರೂ ಜಾಬ್ ತೊಗೋಬೇಕು ಅಂದರೆ ನೀವು ಬೆಂಗಳೂರಲ್ಲೇ ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ್ಯಾವ ಹುದ್ದೆಗೆ ಏನೇನು ಕ್ವಾಲಿಫಿಕೇಷನ್ ಇದೆ ಅನ್ನೋದನ್ನು ನೋಡೋಣ. ಕಿರಿಯ ಸಹಾಯಕರೊಳಗೆ 7 ಹುದ್ದೆಗಳು ಖಾಲಿ ಇದ್ದು, ಚಾಲಕ ಕಮ್ ಅಟೆಂಡರ್ ಹುದ್ದೆಗೆ 2 ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ಕಿರಿಯ ಸಹಾಯಕ ಹುದ್ದೆಗೆ ಏನೇನು ಕ್ವಾಲಿಫಿಕೇಷನ್ ಅನ್ನೋದನ್ನು ನೋಡೋಣ. ಕಿರಿಯ ಸಹಾಯಕ ಹುದ್ದೆಗೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದಂತಹ ವಿಶ್ವವಿದ್ಯಾನಿಲಯದ ಯಾವುದೇ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿರಬೇಕು. ಅಂದರೆ ಪದವಿಯ ಎಲ್ಲ ವರ್ಷದ ಸರಾಸರಿ 60% ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕು. ಅಂದರೆ ಏನು ಅಂದರೆ, ಈಗ ನೀವು ಫಸ್ಟ್ ಸೆಮ್ಮಲ್ಲಿ 50% ಅಂದರೆ ಟೋಟಲ್ ಎಲ್ಲ ಸಬ್ಜೆಕ್ಟು ಸೇರಿ 50% ತೊಗೊಂಡಿದ್ರೆ ನಿಮಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ನೀವು 60%ಗಿಂತ ಜಾಸ್ತಿ ನೀವೇನಾದರೂ ಪರ್ಸೆಂಟೇಜ್ನ ತೊಗೊಂಡಿದ್ರೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗ್ತೀರಾ ಅಂತ ಅರ್ಥ. ಇಲ್ಲಿ ಮತ್ತೆ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. BCom, MCom ಅಥವಾ MBA ಫೈನಾನ್ಸ್ನಲ್ಲಿ ತೇರ್ಗಡೆ ಆದವರಿಗೆ ಆದ್ಯತೆ. ಜಾಸ್ತಿ ಏನು BCom ಮತ್ತು ಅಂದರೆ ಇದು ಜಾಸ್ತಿ ಏನು ಬ್ಯಾಂಕ್ ಅಲ್ಲಿದೆಯಲ್ಲ, ಬ್ಯಾಂಕ್ ಅಂದರೆ ಜಾಸ್ತಿ ಏನು ಅಕೌಂಟೆಂಟ್ಸ್ ಜಾಸ್ತಿ ನಾಲೆಜ್ ಇದ್ದವ್ರು ಏನು ಮಾಡ್ಬೋದು, ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ ನೋಡ್ಬೋದು ನೀವು BCom ಆಗಿರಬೇಕು, ಇಲ್ಲ MCom, MBA ಫೈನಾನ್ಸ್ ಬಗ್ಗೆ ಇದೇನಾದರೂ ಗೊತ್ತಿದ್ದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗ್ತೀರಾ ಅಂತ ಅರ್ಥ. ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ಕಂಪ್ಯೂಟರ್ ಆಪ್ರೇಷನ್ಸ್ ಅಪ್ಲಿಕೇಶನಲ್ಲಿ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ನೀವೇನು ಮಾಡಬೇಕು, ಕಂಪ್ಯೂಟರ್ ಅಂದರೆ ನಿಮಗೆ ಕಂಪ್ಯೂಟರ್ ನಾಲೆಜು ಸ್ವಲ್ಪನಾದರೂ ಗೊತ್ತಿರಬೇಕು. ಉದಾಹರಣೆಗೆ ಟ್ಯಾಲಿ ಆಗಿರ್ಬೋದು, ಇಲ್ಲಾಂದರೆ ಏನು ಪವರ್ ಪಾಯಿಂಟು, PPT ಇವೆಲ್ಲ ಮಾಡೋದು ಕಾಮನ್ ನಾಲೆಜ್ ಇದ್ದರೂ ಓಕೆ, ಅವರು ತೊಗೊತೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಬೇಕು. ಈ ಕರ್ನಾಟಕದಲ್ಲಿ ಇದ್ದೀರಾ ಅಂದರೆ ಎಲ್ರಿಗೂ ಕೂಡ ಕನ್ನಡವನ್ನು ಓದಲಿಕ್ಕೂ ಬರುತ್ತೆ, ಆಮೇಲೆ ಕನ್ನಡ ಬರೀಲಿಕ್ಕೆ ಬರುತ್ತೆ, ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಬರುತ್ತೆ, ಆಮೇಲೆ ಏನು ಮಾತಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇವೆಲ್ಲ ಕೂಡ ಏನು ನಿಮ್ಮ ಹತ್ರ ಕ್ವಾಲಿಫಿಕೇಷನ್ ಇರಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಚಾಲಕ ಕಮ್ ಅಟೆಂಡರ್ ಹುದ್ದೆ 2 ಖಾಲಿ ಇದ್ದು, ಇದಕ್ಕೆ ಏನೇನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂದರೆ, SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರಬೇಕು. SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂದರೆ ಇಷ್ಟೇ ಪರ್ಸೆಂಟೇಜ್ ಇರಬೇಕು, ಇಷ್ಟೇ ಇರಬೇಕು ಅಂತ ಯಾವುದೇ ರೀತಿಯಾದಂಥ ಏನೂ ಕೊಟ್ಟಿಲ್ಲ. ಜಸ್ಟ್ ಪಾಸ್ ಆಗಿದ್ರೂ ಕೂಡ ಸಾಕು. ಅದ್ರ ಜೊತೆಗೆ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ, ಕಾನೂನುಬದ್ಧ ಲಘು ಮೋಟಾರ್ ವಾಹನ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕಾಗುತ್ತೆ. ಕಾನೂನುಬದ್ಧವಾಗಿರುವಂತಹ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇದ್ದರೆ ಚಾಲಕ ಕಮ್ ಅಟೆಂಡರ್ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿರಬೇಕು. ಇದ್ರ ಜೊತೆಗೆ SSLC ಕೂಡ ಪಾಸ್ ಆಗಿರಬೇಕು ಅಂತ ಅರ್ಥ. ನೆಕ್ಸ್ಟು ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ ನೋಡಿ. ಕಿರಿಯ ಸಹಾಯಕ ಹುದ್ದೆಗೆ ಎಷ್ಟು ಸ್ಯಾಲ್ರಿ ಮತ್ತು ಚಾಲಕ ಕಮ್ ಅಟೆಂಡರ್ ಹುದ್ದೆಗೆ ಎಷ್ಟು ಸ್ಯಾಲ್ರಿ ಅಂತ ಹೇಳಿಬಿಟ್ಟು ಅದು ಸ್ಯಾಲ್ರಿ ಎಷ್ಟು ಅಂತ ನೋಡೋಣ. 37,500ರಿಂದ ಪ್ಲಸ್ 900, 39,300 ರೂಪಾಯಿ. ಅಂದರೆ ಇಲ್ಲಾಂದ್ರೂ ಮಿನಿಮಮ್ ಅಂದರೂ ಸ್ವಲ್ಪ 40,000ವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಅಷ್ಟು ಸಿಗ್ಬೋದು ಒಂದು ಮಂತಿಗೆ. ಆಮೇಲೆ ಚಾಲಕ ಕಮ್ ಅಟೆಂಡರ್ ಹುದ್ದೆಗೆ ಎಷ್ಟು ಇಲ್ಲಾಂದ್ರೂ ಒಂದು ಸ್ಟಾರ್ಟಿಂಗ್ ಅಂತೂ ಕಡಿಮೆ ಕೊಡ್ತಾರೆ, ಆಮೇಲೆ ಓದಂಗೆ ಜಾಸ್ತಿ ಕೊಡ್ತಾರೆ. ಚಾಲಕ ಕಮ್ ಅಟೆಂಡರ್ ಹುದ್ದೆಗೆ ಇಲ್ಲಾಂದ್ರೂ ಒಂದು 40,000 ಮೇಲೆ ಕೊಡ್ತಾರೆ. ಹಂಗೆ ಮೂಲ ವೇತನದ ಜೊತೆಗೆ ಆಡಳಿತ ಮಂಡಳಿಯು ನಿಗದಿಪಡಿಸುವಂಥ ರೀತಿಯಲ್ಲಿ ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರ ಭತ್ಯೆ ಮತ್ತು ಇತರ ಭತ್ಯೆಗಳನ್ನು ಕೂಡ ನೀಡಿದ್ದಾರೆ. ಅಂದರೆ ಮನೆ ರೆಂಟ್ ಆಗಿರ್ಬೋದು. ಹಾಗೆ ಈಗ ಗೌರ್ಮೆಂಟ್ ಸ್ಯಾಲ್ರಿಲಿ ಇದ್ದವ್ರಿಗೆ ಗೊತ್ತಿರುತ್ತೆ, ಹೆಲ್ತ್ ಏನಾದರೂ ಹಾಸ್ಪಿಟ್ಲು ತೋರಿಸ್ಕೊಳ್ಳೋದಿದ್ರೆ ಅದರಲ್ಲಿ ಕೂಡ ಏನು ಸ್ವಲ್ಪ
ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಕೂಡ ಏನು ಸಹಕಾರಿ ಬ್ಯಾಂಕ್ ಅಂದರೆ ಕೂಡ ಇದು ಗೌರ್ಮೆಂಟ್ ಅಂಡರಲ್ಲೇ ಇರುವಂಥದ್ದು. ಸರಿ, ಈಗ ವಯೋಮಿತಿ ಏಜ್ ಲಿಮಿಟ್ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷಗಳಾಗಿರಬೇಕು. ಗರಿಷ್ಠ ಎಷ್ಟು ಅಂತ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ 1ರವರೆಗೆ 40 ವರ್ಷಗಳಾಗಿದ್ದರೂ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ವರ್ಗದವರಿಗೆ 38ವರೆಗೂ ಕೊಟ್ಟಿದ್ದಾರೆ. ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂದರೆ SC ST ಮತ್ತು ಪ್ರವರ್ಗ 1 ಇದ್ದವರು 40 ವರ್ಷ ತನಕನೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು, 18ರಿಂದ 40 ವರ್ಷ ತನಕ. ಆಮೇಲೆ ಹಿಂದುಳಿದ ಅಂದರೆ 2A 3B ಅಂತ ಬರುತ್ತಾವಲ್ಲ, ಅವೆಲ್ಲ 38 ವರ್ಷವರೆಗೂ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗಿರ್ತೀರಾ ಅಂತ ಅರ್ಥ. ಇತರೆ ಅಭ್ಯರ್ಥಿಗಳಂದರೆ 35 ವರ್ಷಗಳು A ಮತ್ತು B ಗುಂಪಿನ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ ಲಗತ್ತಿಸತಕ್ಕದ್ದು. A ಮತ್ತು B ಗುಂಪಿನ ಅಭ್ಯರ್ಥಿಗಳೇನು, ಅವರೊಂದು ಸರ್ಟಿಫಿಕೇಟ್ನ ತೊಗೊಂಡು ಬಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದನ್ನು ತೋರಿಸ್ಬೇಕು. ಅರ್ಜಿ ಹಾಕಲಿಕ್ಕೆ ಪ್ರಾರಂಭವಾದ ದಿನಾಂಕ ಯಾವಾಗಿಂದ ಅಂದರೆ 28 ಜನವರಿ 2026ರಿಂದ ಕೊನೆಯ ದಿನಾಂಕ 18/2/2026ವರೆಗೂ ಕೊನೆಯ ದಿನಾಂಕ ಆಗಿರುತ್ತೆ. ಶುಲ್ಕ ಪಾವತಿಸಲು ನಿಗದಿಪಡಿಸಿದಂಥ ಕೊನೆಯ ದಿನಾಂಕ, ಶುಲ್ಕ ಅಂದರೆ ಪೇಮೆಂಟ್ ಮಾಡಲಿಕ್ಕೂ ಕೂಡ ಕೊನೆಯ ದಿನಾಂಕ 18ನೇ ತಾರೀಕೆ ಆಗಿರುತ್ತೆ ನೋಡಿ. ನೆಕ್ಸ್ಟು ಅರ್ಜಿ ಶುಲ್ಕ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗದವರಿಗೆ 1200 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎಷ್ಟು 1200 ರೂಪಾಯಿ ಇದೆ ನೋಡಿ. ಎಷ್ಟು 1200 ರೂಪಾಯಿ. ಆಮೇಲೆ ಇತರೆ ಅಭ್ಯರ್ಥಿಗಳಿಗೆ 2000 ನೀವು ಇಷ್ಟನ್ನು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅರ್ಜಿ ಸಲ್ಲಿಕೆ ವಿಧಾನ. ಅರ್ಹ ಅಭ್ಯರ್ಥಿಗಳು ಬ್ಯಾಂಕಿನ ವೆಬ್ಸೈಟ್ www.cs bank.in ಅಥವಾ ಚಾರ್ಟರ್ ಸಹಕಾರಿ ಬ್ಯಾಂಕ್ ಇನ್ ಅಲ್ಲಿ ಡೌನ್ಲೋಡ್ ಮಾಡಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ ಅದು ಅರ್ಜಿಗೆ ನೀವು ಅಂಟಿಸಬೇಕಾಗುತ್ತೆ. ಸಂಬಂಧಿಸಿದ ಎಲ್ಲ ವರ್ಷದ ಪದವಿ ಅಂಕಪಟ್ಟಿಯನ್ನು, ಅದ್ರ ಜೊತೆಗೆ SSLC ಅಂಕಪಟ್ಟಿ, ಪ್ರಮಾಣ ಪತ್ರ ಮತ್ತು ಜನ್ಮ ದಿನಾಂಕ ದೃಢೀಕರಣಗಳ ನಕಲು ಮತ್ತು ಅನುಭವ ಪತ್ರಗಳನ್ನು ಸ್ವದೃಢೀಕರಿಸಿ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅರ್ಜಿ ಜೊತೆಗೆ ಲಗತ್ತಿಸುವುದು. ಅರ್ಜಿ ಶುಲ್ಕದ DDಯೊಂದಿಗೆ ಲಗತ್ತಿಸಿ ಲಕೋಟೆ ಮೇಲೆ ಯಾವ ಹುದ್ದೆಗೆ ಅಂದರೆ 2 ಕೊಟ್ಟಿದ್ದಾರಲ್ಲ, ಅಟೆಂಡರ್ ಹುದ್ದೆ ಮತ್ತು ಚಾಲಕ ಹುದ್ದೆಗೆ ಯಾವ ಹುದ್ದೆ ಅನ್ನೋದನ್ನು ಬರೆದು ನೀವು ನಮೂದಿಸಬೇಕಾಗುತ್ತೆ. 18/2/2026ರಂದು ಸಂಜೆ 5 ಗಂಟೆ ಒಳಗೆ ಅಥವಾ ಅದಕ್ಕೂ ಮೊದಲು ಚಾರ್ಟರ್ ಸಹಕಾರಿ ಬ್ಯಾಂಕ್ ನಿಯಮಿತ ನಂಬರ್ 1ನೇ ಮುಖ್ಯ ರಸ್ತೆ, 1ನೇ ಬ್ಲಾಕ್, ಕೋರಮಂಗಲ, ಬೆಂಗಳೂರು 560034 ಈ ವಿಳಾಸಕ್ಕೆ ಖುದ್ದಾಗಿ ಇಲ್ಲಾಂದರೆ ನೀವು ಅಂಚೆ ಮೂಲಕ ಕೂಡ ತಲುಪಿಸ್ಬೋದು. ನಂತರ ಬಂದ ಅರ್ಜಿಗಳನ್ನು ಯಾವುದೇ ರೀತಿಯಾದಂತೆ ಪರಿಗಣಿಸುವುದಿಲ್ಲ. ಅಂದರೆ 18ನೇ ತಾರೀಕು ಮೇಲೆ ಯಾವುದಾದ್ರೂ ಅರ್ಜಿಗಳು ಹೋದರೆ ಅವುಗಳನ್ನು ಪರಿಗಣನೆಗೆ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಈಗ ನೀವು ನೋಡ್ಬೋದು ಇಲ್ಲಿ ಪ್ಯಾಟ್ರನ್ ಅಂದರೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಯಾವ್ಯಾವುದರಿಂದ ಕ್ವಶನ್ ಬರುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಇದನ್ನೆಲ್ಲ ಓದ್ಕೊಳ್ಳಿ ಆಮೇಲೆ, ಆಯಿತಾ. ಸರಿ, ಇಷ್ಟು. ನೆಕ್ಸ್ಟ್ ನಾನು ನಿಮಗೆ ಅದು ಅಪ್ಲಿಕೇಶನ್ ಏನಿದೆ ಅನ್ನೋದನ್ನು ನಾನು ಬಯೋದಲ್ಲಿ ಕೊಟ್ಟಿರ್ತೀನಿ. ನೀವು ನೋಡಿ ಅದನ್ನು ಫಾರಮ್ನ ಫಿಲಪ್ ಮಾಡ್ಕೊಳ್ಳಿ. 9 ಹುದ್ದೆ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಈ ಹುದ್ದೆನೂ ಕೂಡ ತಗೊಳ್ಳೋದು ಭಾಳ ಮುಖ್ಯ ಆಗಿದೆ. ಯಾಕಂದರೆ ಈ ಗೌರ್ಮೆಂಟ್ನವ್ರು ಯಾವುದೇ ರೀತಿಯಾದಂಥ ಕಾಲ್ ಫಾರ್ಮ್ ಮಾಡ್ತಾ ಇಲ್ಲ. ನೀವೇ ನೋಡ್ಬೋದು ಒಂದೊಂದು ಹುದ್ದೆ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ ಅಂತ. ಸರಿ, ಇದು ನನ್ನ ವಿಡಿಯೋ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.